ಮಕ್ಕಳೇ ಅಮ್ಮನ ಹತ್ರ ಕಾಲಕ್ಕೆ ವಾಸಿಕೊಂಡು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಕಿಡ್ಸ್ ಫೇವ್ರೆಟ್ ಲಡ್ಡುನ ಮಾಡೋಣ ಅಂತ ಇದ್ದೀನಿ. ಇದನ್ನ ಮಾಡೋದಕ್ಕೆ ನಾನಿವತ್ತು ಶುಗರ್ ಆಗಲಿ ಅಥವಾ ಜಾಗ್ರಿನ ಉಪಯೋಗಿಸ್ತಾ ಇಲ್ಲ. ಇದು ಎರಡು ಇಲ್ಲದೇ ಯಾವ ರೀತಿ ಲಡ್ಡು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ನಿಮಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ, ಈ ಕ್ಯಾರೆಟಿಂದ ಲಡ್ಡು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಈ ಕ್ಯಾರೆಟ್ ಲಡ್ಡು ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಕ್ಯಾರೆಟ್ ಬೇಕು. ನಾನು 5 ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವೀಟಿಗೋಸ್ಕರ ನಾನು ಸಕ್ಕರೆ ಅಥವಾ ಬೆಲ್ಲನ ಉಪಯೋಗಿಸ್ತಾ ಇಲ್ಲ, ಅದ್ರ ಬದಲಾಗಿ ಖರ್ಜೂರ ಮತ್ತು ಅಂಜೂರನ ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕು, ನಾನಿಲ್ಲಿ ಬಾದಾಮಿ ಮತ್ತು ಕ್ಯಾಶ್ಯೂ ತೊಗೊಂಡಿದ್ದೀನಿ. ಆಮೇಲೆ ತೆಂಗಿನ ತುರಿ, ಆಮೇಲೆ ಫ್ರೈ ಮಾಡೋದಕ್ಕೆ ತುಪ್ಪ. ಮೊದಲಿಗೆ ಎಲ್ಲ ಕ್ಯಾರೆಟ್ಗಳನ್ನ ಈ ರೀತಿಯಾಗಿ ತುರಿದಿಟ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಕ್ಯಾರೆಟ್ಗಳನ್ನ ತುರಿತಾ ಇದ್ದೀನಿ. ಈ ರೀತಿ ಎಲ್ಲ ಕ್ಯಾರೆಟ್ನ ಕಂಪ್ಲೀಟಾಗಿ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಖರ್ಜೂರನ ಸೀಡ್ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಲಡ್ಡುನ ರೆಡಿ ಮಾಡೋಣ. ನೆಕ್ಸ್ಟ್ ಒಂದು ಬಾಣಲೆಗೆ 4ರಿಂದ 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವೆಲ್ಲ ಕ್ಯಾರೆಟ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. 4ರಿಂದ 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ನೀರಾದ ತಕ್ಷಣ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ತುಪ್ಪದಲ್ಲೇ ಬೆಂದು ಬರಬೇಕು ನಮಗೆ. ಸೊ ಎಲ್ಲ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಪ್ಪ ಕ್ಯಾರೆಟ್ ಫ್ರೈ ಆಗೋದಕ್ಕೆ ತುಪ್ಪ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ 5ರಿಂದ 6 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಈ ತುಪ್ಪನ ನಾನು ನಮ್ಮ ಮನೆಯಲ್ಲೇ ಮಾಡಿರೋದು. ಈ ವಿಡಿಯೋನು ಶ್ರಾವ್ಯಸ್ ಇನ್ವೆಸ್ಟ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ನೋಡಿ, ಈ ರೀತಿಯಾಗಿ ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು. ಇದು ಕಂಪ್ಲೀಟಾಗಿ ಬೇಯಬೇಕು. ಮೇಯ್ನಾಗಿ ಇದ್ರ ನೀವು ಟೇಸ್ಟ್ ನೋಡಿದಾಗಲೂ ಗೊತ್ತಾಗುತ್ತೆ. ಕ್ಯಾರೆಟು ಕಂಪ್ಲೀಟಾಗಿ ಇವಾಗ ಬೆಂದಿದೆ. ನಾನೊಂದು 10ರಿಂದ 15 ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲೇ. ಬೇಕಾದಾಗ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದ್ರ ಪರಿಮಳನೂ ನಿಮಗೆ ಚೇಂಜ್ ಆಗಿರುತ್ತೆ. ಸೊ ತಿಂದು ನೋಡಿದಾಗಲೂ ನಿಮಗೆ ಕ್ಯಾರೆಟ್ ಬೆಂದಿರುತ್ತೆ ಮತ್ತು ಸ್ಮೆಲ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಕ್ಯಾರೆಟ್ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಬೇಕಾಗಿರೋ ಸ್ವೀಟಿಗೆ ಇಲ್ಲಿ ಖರ್ಜೂರನ ಉಪಯೋಗಿಸ್ತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೊಂದು ಸಲ ಖರ್ಜೂರ ಇದಕ್ಕೆ ನೀರು ಇಲ್ಲದೇ ಗ್ರೈಂಡ್ ಮಾಡಬೇಕಲ್ಲ, ಗ್ರೈಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡಿ. ನೋಡಿ, ಖರ್ಜೂರನ ಸ್ವಲ್ಪ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆದ್ರೂ ನಿಧಾನಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಿಮ್ಮ ಮನೆಯಲ್ಲಿ ನನ್ನ ಮಗ ಅಂತ ಈ ಖರ್ಜೂರ ಮತ್ತು ಅಂಜೂರನ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನಾನು ಅವನಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಈ ಲಡ್ಡು ಜೊತೆ ಸೇರಿಸಿದಾಗ ಅವನು ತಿಂದುಬಿಡ್ತಾನೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಖರ್ಜೂರ ಅಂಜೂರ ಎಲ್ಲ ತಿನ್ನಲ್ಲ ಅಂದರೆ ಈ ರೀತಿಯಾಗಿ ಮಾಡಿ. ನೆಕ್ಸ್ಟು ಖರ್ಜೂರ ಆದಮೇಲೆ ಅಂಜೂರನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ, ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನೀರು ಆ್ಯಡ್ ಮಾಡ್ದೇ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಅಂಜೂರನ ಅಷ್ಟೇ ಸ್ವಲ್ಪ ಕಷ್ಟನೇ ಗ್ರೈಂಡ್ ಮಾಡೋದಕ್ಕೆ. ಸೊ ಈ ರೀತಿಯಾಗಿ ಇದನ್ನು ಎಷ್ಟಾಗುತ್ತೆ ಅಷ್ಟು ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲೆಗೆ ನಾನು ಆವಾಗಲೇ ತೆಗೆದಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಅದನ್ನೂ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾವು. ನಮ್ಮ ಮನೇಲಿ ಏನಂದರೆ ಈ ಗೋಡಂಬಿ ಬಾದಾಮಿ ಎಲ್ಲ ಬೇಗ ಖಾಲಿ ಆಗುತ್ತೆ. ಅದೇ ಖರ್ಜೂರ ಮತ್ತು ಅಂಜೂರ ಖಾಲಿ ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಈ ರೆಸಿಪಿ ಮಾಡೋಣ ಅಂತ ಅನ್ನಿಸ್ತು. ಸೊ ಇದರಿಂದ ಮಕ್ಕಳಿಗೆ ಖರ್ಜೂರ ಮತ್ತು ಅಂಜೂರದ ಅಂಶ ಹೋಗುತ್ತಲ್ಲ, ಅದಕ್ಕೋಸ್ಕರ ಈ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಗೋಡಂಬಿ ಮತ್ತು ಬಾದಾಮಿನೂ ಫ್ರೈ ಮಾಡ್ಕೊಂಡಾದಮೇಲೆ ತಣಿಯೋದಕ್ಕಿಡಿ. ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಇದೇ ಬಾಣಲೆಗೆ ಇವಾಗ
ಈ ತೆಂಗಿನ ತುರಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ನಾವು ಲಾಸ್ಟಿಗೆ ಕ್ಯಾರೆಟ್ ಲಡ್ಡು ಮಾಡಾದ್ಮೇಲೆ ಇದನ್ನ ಜಸ್ಟ್ ರೋಲ್ ಮಾಡೋದಕ್ಕೆ ಇದೆ, ಅದಕ್ಕೋಸ್ಕರ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಇದರಲ್ಲಿ ಯಾವುದೇ ರೀತಿಯಾಗಿ ಬೆಲ್ಲ ಉಪಯೋಗಿಸಿದ್ರೆ ನಾವು ಒಂದೆಳೆ ಪಾಕ ಎಲ್ಲ ಬರೆಸಿ ತುಂಬ ದಿನಗಳ ಕಾಲ ಇಡೋದಕ್ಕಾಗತ್ತೆ. ಆದರೆ ಇದು ಆ ರೀತಿ ಅಲ್ಲ, ಇನ್ಸ್ಟೆಂಟಾಗಿ ಮಾಡಿ ಎಷ್ಟು ದಿನಕ್ಕೆ ಬೇಕು 1 ವಾರ ಅಷ್ಟರಲ್ಲೇ ತಿಂದು ಮುಗಿಸ್ಬೇಕು. ಇಲ್ಲಾಂದರೆ ತೆಂಗಿನ ತುರಿ ಆಗಲಿ ಕ್ಯಾರೆಟ್ ಆಗಲಿ ಒಂದು ಸ್ವಲ್ಪ ಹಾಳಾದಾಗ ಅನಿಸುತ್ತೆ. ಅದಕ್ಕೋಸ್ಕರ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತೆಂಗಿನ ತುರಿನ ಫ್ರೈ ಮಾಡಿಕೊಂಡು, ಇದು ಕೆಲವೆಲ್ಲ ದೊಡ್ಡದಿದೆ, ಬೇಕು ಅಂದರೆ ಇದನ್ನ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಅಂದರೂ ಹಾಗೂ ಲಡ್ಡು ಮಾಡಾದ್ಮೇಲೆ ಇದ್ರ ಮೇಲೆ ರೋಲ್ ಮಾಡ್ಕೋಬೋದು. ನೋಡಿ ತೆಂಗಿನ ತುರಿನೂ ಲೈಟಾಗಿ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ತಣಿಯೋದಕ್ಕಿಡಿ, ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಆಲ್ರೆಡಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಈ ಖರ್ಜೂರ ಮತ್ತು ಅಂಜೂರದ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಇದಕ್ಕೆ ಆಲ್ರೆಡಿ ಡ್ರೈ ಫ್ರೂಟ್ಸದು ಎಲ್ಲ ಮಿಕ್ಸನ್ನು ಇದಕ್ಕೆ ಹಾಕಿದ್ದೀನಿ, ಕ್ಯಾರೆಟಿಗೂ ಹಾಕಿದ್ದೀನಿ. ಸೊ ಸ್ವಲ್ಪ ಬಿಸಿಯಾಗಿದ್ದರೆ ನಿಮಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಸೊ ಖರ್ಜೂರ ಮತ್ತು ಅಂಜೂರ ಗ್ರೈಂಡ್ ಮಾಡಿಟ್ಟಿರೋದು. ಸೊ ಇದನ್ನ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕ್ಯಾರೆಟ್ ಜೊತೆ ಇದೆಲ್ಲನೂ ಮಿಕ್ಸ್ ಆಗಬೇಕು. ಸೊ ಸ್ವಲ್ಪ ಹೊತ್ತು ಬಿಸಿಲು ಮಾಡಿಕೊಂಡು ಮತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಉಂಡೆ ಕಟ್ಟಿದರೆ ಆಯಿತು. ನೋಡಿ ಕ್ಯಾರೆಟು ಮತ್ತು ಖರ್ಜೂರನ ನಾನು ಯಾವ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿದು ಮಿಕ್ಸ್ ಆಗಬೇಕು. ಇದರಲ್ಲಿ ನಿಮಗೆ ಎಲ್ಲ ಕಡೆಗೂ ಕ್ಯಾರೆಟು ಸಿಗಬೇಕು, ಖರ್ಜೂರನೂ ಸಿಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಇದನ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನಾನು ಆವಾಗಲೇ ತೆಂಗಿನಕಾಯಿನ ಫ್ರೈ ಮಾಡಿ ತೋರಿಸಿದ್ದೆ, ಆಮೇಲೆ ಸ್ವಲ್ಪ ದೊಡ್ಡ ಪೀಸ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಟ್ಟಿರೋ ತೆಂಗಿನ ತುರಿ ಮೇಲೆ ನೀವು ರೆಡಿ ಮಾಡಿಟ್ಟಿರೋ ಉಂಡೆನ ಜಸ್ಟ್ ಈ ರೀತಿಯಾಗಿ ರೋಲ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಡೆಯೂ ಸ್ವಲ್ಪ ತೆಂಗಿನ ತುರಿ ಸಿಗುತ್ತೆ. ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಸೊ ಇದೇ ರೀತಿ ಎಲ್ಲ ಉಂಡೆಗಳನ್ನೂ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಕಿಡ್ಸ್ ಫೇವ್ರೆಟ್ ಕ್ಯಾರೆಟ್ ಲಡ್ಡು ರೆಡಿಯಾಗಿದೆ. ಇದರಲ್ಲಿ ಐರನ್ಗೋಸ್ಕರ ಖರ್ಜೂರ ಮತ್ತು ಅಂಜೂರ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ ಇದೆ. ಮಕ್ಕಳಿಗಂತ ಮಾಡಿರೋ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಮ್ಮ ಕಿಡ್ ಟೆಸ್ಟರಲ್ಲಿ ರೆಡಿ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವಾಗ ತಿನ್ನೋದು ಅಂತ. ಅವನು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾಯಿದ್ದ, ಅದಕ್ಕೋಸ್ಕರ ಅವನ್ನ ಅಮ್ಮನ ಜೊತೆ ಕೋಣೆಯಲ್ಲಿ ಕೂಡಾಕಿ ಮಾಡಿರೋದು, ಇಲ್ಲಾಂದರೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇವಾಗ ಟೇಸ್ಟ್ ಮಾಡೋಣ, ಅವನಿಗೆ ಕೊಡ್ತಾಯಿದ್ದೀನಿ. ಕಂದ ಯಾವ್ದು ಬೇಕು? ಏನಿದು ಗೊತ್ತಾ ನಿಮಗೆ? ಏನು? ಕ್ಯಾರೆಟ್ ಲಡ್ಡು. ತಗೋ, ಟೇಸ್ಟ್ ಮಾಡಿ ಹೇಳ್ತೀಯ ಹೇಗುಂಟಂತ? ಇಷ್ಟ ಆಯ್ತಾ? ಏನೆಲ್ಲ ಹಾಕಿದ್ದೇನೆ ಗೊತ್ತುಂಟು ಅದರಲ್ಲಿ? ಕ್ಯಾರೆಟ್, ಖರ್ಜೂರ, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೇನೆ. ತಿನ್ನು. ಇಷ್ಟ ಆಯ್ತಾ? ಬೆಲ್ಲ ಹಾಕಿರೋದ ಖರ್ಜೂರ ಹಾಕಿರೋದ? ಸ್ವೀಟ್ ಉಂಟಾ? ನೋಡಿದ್ರಲ್ಲ, ಮಕ್ಕಳಿಗೆ ಇಷ್ಟ ಆಗೋಂತಹ ಕ್ಯಾರೆಟ್ ಲಡ್ಡು ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು. ಸೊ ಈ ಕ್ಯಾರೆಟ್ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.